ನಮಸ್ಕಾರ ರೈತ ಮಿತ್ರರೇ, ನೀವು ಹಂದಿ ಸಾಕಾಣಿಕೆಯನ್ನು ಮಾಡುತ್ತಿದ್ದರೆ ಅಥವಾ ಅದನ್ನು ಮಾಡಲು ಬಯಸಿದರೆ, ಈ ವಿಡಿಯೋ ನಿಮಗೆ ಬಹಳ ಮುಖ್ಯ ಮತ್ತು ಉಪಯುಕ್ತವಾಗಿರುತ್ತದೆ. ಇಂದು, ಈ ವಿಡಿಯೋದಲ್ಲಿ ಭಾರತ ಸರ್ಕಾರವು ಒದಗಿಸುವ ಹಂದಿ ಸಾಕಾಣಿಕೆಯಲ್ಲಿ ನೀವು ಹೇಗೆ ಸಬ್ಸಿಡಿ ಪಡೆಯಬಹುದು ಎಂಬುದರ ಕುರಿತು ನಾವು ನಿಮಗೆ ಮಾಹಿತಿಯನ್ನು ನೀಡುತ್ತೇವೆ. ಹಂದಿ ಸಾಕಣೆಯ ಯೋಜನೆಯನ್ನು ಭಾರತ ಸರ್ಕಾರವು ನಡೆಸುತ್ತಿದೆ, ಇದರಲ್ಲಿ ನೀವು ಭಾರತ ಸರ್ಕಾರದಿಂದ ಹಂದಿ ಸಾಕಾಣಿಕೆಗೆ 50% ಸಬ್ಸಿಡಿಯನ್ನು ಪಡೆಯಬಹುದು. ಹಾಗಾದರೆ ಅದು ಯಾವ ಯೋಜನೆಯಾಗಿದೆ? ಯೋಜನೆಗೆ ರೈತರು ಹೇಗೆ ಅರ್ಜಿ ಸಲ್ಲಿಸಬಹುದು? ಯೋಜನೆಯ ಮೂಲಕ ಸಹಾಯಧನ ಪಡೆಯಲು ಯಾವ ದಾಖಲೆಗಳು ಬೇಕಾಗುತ್ತವೆ? ಈ ಎಲ್ಲಾ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡಲಾಗುವುದು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು. ಆದ್ದರಿಂದ ನಾವು ಈ ವಿಡಿಯೋದ ಕುರಿತು ಮತ್ತಷ್ಟು ಮಾತನಾಡುವ ಮೊದಲು, ನೀವು ಹೊಸ ಹಂದಿ ಸಾಕಣೆದಾರರಾಗಿದ್ದರೆ ಮತ್ತು ನಿಮಗೆ ಹಂದಿ ಸಾಕಾಣಿಕೆಯ ಜ್ಞಾನವಿಲ್ಲದಿದ್ದರೆ ಮತ್ತು ಇದರೊಂದಿಗೆ ನಿಮ್ಮ ಜಮೀನಿನಲ್ಲಿ ಹಂದಿಗಳನ್ನು ಸಾಕಲು ಪ್ರಾರಂಭಿಸಬಹುದು ಎಂಬ ಪ್ರಮುಖ ಮಾಹಿತಿಯನ್ನು ಎಲ್ಲಾ ರೈತ ಸ್ನೇಹಿತರಿಗೆ ನೀಡಲು ನಾವು ಬಯಸುತ್ತೇವೆ. ಫೀಡ್ ತಯಾರಿಕೆ ಮತ್ತು ಅದರ ಫೀಡ್ ಸೂತ್ರಗಳ ಬಗ್ಗೆ ನೀವು ತಿಳಿದುಕೊಳ್ಳಲು ಬಯಸಿದರೆ, ನೀವು ನಮ್ಮ ಸಂಸ್ಥೆಯಾದ ಅಗ್ರಿಜೀವನ್ ಪ್ರಕಟಿಸಿದ ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಪುಸ್ತಕವನ್ನು ಓದಬೇಕು. ಈ ಪುಸ್ತಕವು 11 ವಿವಿಧ ಭಾಷೆಗಳಲ್ಲಿದೆ: ಹಿಂದಿ, ಆಂಗ್ಲ, ಕನ್ನಡ, ತೆಲುಗು, ತಮಿಳು, ಅಸ್ಸಾಮಿ, ಬೆಂಗಾಲಿ, ಪಂಜಾಬಿ, ಗುಜರಾತಿ, ಮರಾಠಿ, ಒರಿಯಾನಲ್ಲಿ ಲಭ್ಯವಿದೆ. ಈ ಪುಸ್ತಕದಲ್ಲಿ ಮೇವು ತಯಾರಿಸುವುದರೊಂದಿಗೆ ಹಂದಿ ಸಾಕಾಣಿಕೆಯ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ನೀವು ಈ ಪುಸ್ತಕವನ್ನು ಖರೀದಿಸಲು ಬಯಸಿದರೆ, ಅದರ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ. ಹೋಮ್ ಡೆಲಿವರಿ ಮತ್ತು ಈ ಪುಸ್ತಕದ ಡೆಲಿವರಿ ಸಂದರ್ಭದಲ್ಲಿ ಲಭ್ಯವಿದೆ. ಪುಸ್ತಕದ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಸಹ ಮಾಡಬಹುದು. ಹಾಗಾದರೆ ಈಗ ನಾವು ಈ ವಿಡಿಯೋದ ವಿಷಯಕ್ಕೆ ಬರುತ್ತೇವೆ. ಹಂದಿ ಸಾಕಣೆದಾರರು ಭಾರತ ಸರ್ಕಾರದಿಂದ ಸಾಲದ ಮೇಲೆ 50% ಸಬ್ಸಿಡಿಯನ್ನು ಹೇಗೆ ಪಡೆಯಬಹುದು? ಭಾರತ ಸರ್ಕಾರವು ನಡೆಸುತ್ತಿರುವ ಯೋಜನೆಯ ಹೆಸರು ರಾಷ್ಟ್ರೀಯ ಲೈವ್ ಸ್ಟಾಕ್ ಮಿಷನ್. ಈ ಯೋಜನೆಯನ್ನು NLM ಯೋಜನೆ ಎಂದೂ ಕರೆಯುತ್ತಾರೆ. ಈ ಯೋಜನೆಯಲ್ಲಿ ಹಂದಿ ಸಾಕಾಣಿಕೆದಾರರು ಹಂದಿ ಸಾಕಣೆಯಲ್ಲಿ 50% ಸಹಾಯಧನವನ್ನು ಪಡೆಯಬಹುದು. ಈ ಯೋಜನೆಯಡಿ ಹಂದಿ ಸಾಕಣೆದಾರರು ಗರಿಷ್ಠ 30 ಲಕ್ಷದವರೆಗೆ ಸಹಾಯಧನ ಪಡೆಯಬಹುದು. ಸರಳ ಭಾಷೆಯಲ್ಲಿ ಅರ್ಥಮಾಡಿಕೊಂಡರೆ, ಹಂದಿ ಸಾಕಣೆದಾರನು 50 ಲಕ್ಷದ ಯೋಜನೆಯಲ್ಲಿ ಸಹಾಯಧನವನ್ನು ತೆಗೆದುಕೊಳ್ಳಲು ಬಯಸಿದರೆ, ಅವನು 25 ಲಕ್ಷ ರೂಪಾಯಿಗಳವರೆಗೆ ಸಹಾಯಧನವನ್ನು ಪಡೆಯಬಹುದು. ಮತ್ತು ರೈತನು 1 ಕೋಟಿಯ ಯೋಜನೆಯಲ್ಲಿ ಸಹಾಯಧನವನ್ನು ಪಡೆಯಲು ಬಯಸಿದರೆ, ನಂತರ ರೈತರಿಗೆ ಕೇವಲ 30 ಲಕ್ಷಗಳ ಸಹಾಯಧನ ಸಿಗುತ್ತದೆ, ಏಕೆಂದರೆ ಭಾರತ ಸರ್ಕಾರದ ರಾಷ್ಟ್ರೀಯ ಲೈವ್ ಸ್ಟಾಕ್ ಮಿಷನ್ ಯೋಜನೆಯಡಿಯಲ್ಲಿ ಸಹಾಯಧನದ ಗರಿಷ್ಠ ಮಿತಿ ಕೇವಲ 30 ಲಕ್ಷಗಳು. ಈ ಯೋಜನೆಯ ಲಾಭ ಪಡೆಯಲು ರೈತರು ಹೇಗೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬಹುದು ಎಂಬುದರ ಕುರಿತು ಈಗ ಮಾತನಾಡೋಣ. ನೀವು ಹಂದಿ ಸಾಕಣೆದಾರರಾಗಿದ್ದರೆ ಮತ್ತು ನೀವು ಈ ಯೋಜನೆಯ ಲಾಭವನ್ನು ಪಡೆಯಲು ಬಯಸಿದರೆ, ಈ ಯೋಜನೆಯ ಲಾಭವನ್ನು ಪಡೆಯಲು, ನೀವು ಭಾರತ ಸರ್ಕಾರದ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಖಾತೆಯನ್ನು ಹೊಂದಿರಬೇಕು. ಯೋಜನೆಯ ಲಾಭ ಪಡೆಯಲು, ನೀವು ಭಾರತ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಸಾಲವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಪಟ್ಟಿಯಲ್ಲಿ ನೀವು ನೋಡಬಹುದಾದ ಭಾರತ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕ್ಗಳು: 1. ಕಲ್ಲು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. 2. ಪಂಜಾಬ್ ನ್ಯಾಷನಲ್ ಬ್ಯಾಂಕ್. 3. ಬ್ಯಾಂಕ್ ಆಫ್ ಬರೋಡಾ. 4. ಬ್ಯಾಂಕ್ ಆಫ್ ಇಂಡಿಯಾ. 5. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. 6. ಕೆನರಾ ಬ್ಯಾಂಕ್. 7. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. 8. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. 9. ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್. 10. ಇಂಡಿಯನ್ ಬ್ಯಾಂಕ್. 11. ಯುಕೋ ಬ್ಯಾಂಕ್. 12. ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಈ 12 ಬ್ಯಾಂಕ್ಗಳಲ್ಲಿ ಯಾವುದಾದರೂ ಒಂದರಲ್ಲಿ ಖಾತೆಯನ್ನು ಹೊಂದಿರುವುದು ಅವಶ್ಯಕ, ಏಕೆಂದರೆ ಈ 12 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಯಾವುದಾದರೂ ಒಂದರಿಂದ ಮಾತ್ರ ಸಾಲವನ್ನು ನೀಡಲಾಗುತ್ತದೆ. ಬ್ಯಾಂಕ್ನಿಂದ ಸಾಲ ಪಡೆಯಲು ಮೊದಲು ಯೋಜನಾ ವರದಿ ಸಿದ್ಧಪಡಿಸಬೇಕು. ಯೋಜನಾ ವರದಿಯೊಂದಿಗೆ, ನೀವು ಅಗತ್ಯವಿರುವ ದಾಖಲೆಗಳ ಸಂಪೂರ್ಣ ಫೈಲ್ ಅನ್ನು ಬ್ಯಾಂಕಿಗೆ ಸಲ್ಲಿಸಬೇಕು. ಸಾಲಕ್ಕೆ ಅಗತ್ಯವಾದ ದಾಖಲೆಗಳ ಫೈಲ್ನಲ್ಲಿ ಅಗತ್ಯವಿರುವ ದಾಖಲೆಗಳ ಪಟ್ಟಿಯು ಈ ಕೆಳಗಿನಂತಿರುತ್ತದೆ. ಪ್ರಾಜೆಕ್ಟ್ ರಿಪೋರ್ಟ್ ಫೈಲ್ನಲ್ಲಿ 3 ರೀತಿಯ ದಾಖಲೆಗಳು ಬೇಕಾಗುತ್ತವೆ. ಫಾಸ್ಟ್ ಟೈಪ್ ಆಫ್ ಡಾಕ್ಯುಮೆಂಟ್ಸ್, ಪ್ರಾಜೆಕ್ಟ್ ರಿಲೇಟೆಡ್ ಡಾಕ್ಯುಮೆಂಟ್ಸ್. Fast document. Detailed project report or project report, which must contain all the information like cost of the project, means of finance, recurring cost, net income etc. Second document. Land documents, ownership or rent agreement etc. Third document. Photographs of the project site, i.e. photographs of the place where you want to put the farm. Fourth document. Documentary proof of applicant's share in the project. Fifth document. Applicant's SSMID including Aadhaar number, mobile number and address. Second type of documents. Documents related to the applicant. 1. Kallu document. PAN card. Second document. GST registration certificate if any. Third document. Certificate of incorporation in case of company.
Fourth document, partnership deed in case of partnership form. Fifth document, address proof, election commission photo identity card, electricity bill, voter bill, telephone bill, passbook, rent agreement etc. Sixth document, audited annual financial statement of last 3 years, if applicable. Seventh document, income tax return of last 3 years, if applicable. Eighth document, bank statement of last 6 months. Ninth document, cancelled check along with bank mandate form. Third type of documents, documents related to the main promoter or applicant. First document, PAN card. Second document, Aadhaar card. Third document, address proof, election commission photo ID card, electricity bill, voter bill, telephone bill, passbook, rent agreement etc. Fourth document, passport size photo. Fifth document, caste certificate, if applicable. Sixth document, education certificate. Seventh document, pig farm and training certificate. Eighth document, experience certificate of any animal husbandry activities done in the past. ಯೋಜನೆಯ ಬಜೆಟ್ ಪ್ರಕಾರ ಬ್ಯಾಂಕ್ ಮ್ಯಾನೇಜರ್ ಈ ಸಂಪೂರ್ಣ ಫೈಲ್ ಅನ್ನು ಪರಿಶೀಲನೆಗಾಗಿ ಮುಂದಿನ ದೊಡ್ಡ ಶಾಖೆಗೆ ಕಳುಹಿಸುತ್ತಾರೆ. ನಿಮ್ಮ ಫೈಲ್ ಸ್ಕೀಮ್ನ ಎಲ್ಲಾ ನಿಯಮಗಳು ಮತ್ತು ಷರತ್ತುಗಳನ್ನು ಪೂರೈಸಿದರೆ ನಿಮ್ಮ ಲೋನ್ ಪಾಸ್ ಆಗುತ್ತದೆ ಮತ್ತು ಸಾಲದ ಮೊತ್ತವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ. ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಸಂಸ್ಥೆಯಿಂದ ಮಾಡಿದ ಪ್ರಾಜೆಕ್ಟ್ ರಿಪೋರ್ಟ್ ಫೈಲ್ ಅನ್ನು ನೀವು ಪಡೆಯಬಹುದು. ಇದರ ಶುಲ್ಕ 3,000 ರೂಪಾಯಿ ನಿಂದ 10,000 ರೂಪಾಯಿ. ಯೋಜನಾ ವರದಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಸಂದೇಶ ಕಳುಹಿಸಬಹುದು. ಈ ಯೋಜನೆಯ ಬಗ್ಗೆ ಅಥವಾ ಹಂದಿ ಸಾಕಾಣಿಕೆಯ ಬಗ್ಗೆ ನೀವು ಯಾವುದೇ ರೀತಿಯ ಮಾಹಿತಿಯನ್ನು ಪಡೆಯಲು ಬಯಸಿದರೆ ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಹಂದಿ ಸಾಕಣೆಯ ಸಂಪೂರ್ಣ ಮಾಹಿತಿಯೊಂದಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪೂರ್ಣ ಸರಣಿಯ ವಿಡಿಯೋಗಳನ್ನು ಮಾಡಲಾಗಿದೆ. ಮೇಲಿನ ಮೂಲೆಯಲ್ಲಿರುವ ಐ ಬಟನ್ಗೆ ಹೋಗುವ ಮೂಲಕ ನೀವು ಈ ಸಂಪೂರ್ಣ ವಿಡಿಯೋದ ಪ್ಲೇಪಟ್ಟಿಯನ್ನು ವೀಕ್ಷಿಸಬಹುದು. ಹಾಗಾದರೆ ರೈತ ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಹೇಗೆ ಇಷ್ಟವಾಯಿತು? ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲಾ ರೈತ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಂದಿ ಸಾಕಾಣಿಕೆ ಕುರಿತು ಹೆಚ್ಚಿನ ಇತ್ತೀಚಿನ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನಲ್ಗೆ ಚಂದಾದಾರರಾಗಿ.